ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಒಂದು 307 ಕೇಸಲ್ಲಿ ಆರೋಪಿಯಾಗಿದ್ದ ಲೋಕೇಶ ಎಂಬಾತ ಇಲ್ಲಿದ್ದಾನೆ ಅಂತೇಳಿ ಖಚಿತ ಮಾಹಿತಿ ಸಿಕ್ಕ ಮೇರೆಗೆ ನಮ್ಮ ಸಿಬ್ಬಂದಿಯವರು ಅಧಿಕಾರಿಗಳು ಅವ್ರನ್ನ ಸೆಕ್ಯೂರ್ ಮಾಡಕ್ಕೆ ಹೋದಾಗ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಅಸಾಲ್ಟ್ ಮಾಡ್ತಾರೆ. ಆ ತಕ್ಷಣ ನಮ್ಮವರು ಅವ್ರನ್ನ ವಶಕ್ಕೆ ಪಡೆಯೋಕ್ಕೋಸ್ಕರ ಅವ್ರ ಮೊಣಕಾಲಿಗೆ ಗುಂಡಾರಿಸಿ ಅವ್ರನ್ನ ಹಿಡಿದು ಈಗ ಮುಂದಿನ ಕಾನೂನು ಕ್ರಮಕ್ಕೆ ಒಳಪಡಿಸ್ತಾ ಇದ್ದೀವಿ. ಸರ್, ಎಷ್ಟು ಪ್ರಕರಣ ಇದೆ ಒಂದು ಆರೋಪಿ? ಇವ್ರ ಮೇಲೆ ಒಂದು 302, 307 ಆ ಥರ ಒಂದು 4-5 ಪ್ರಕರಣ ಇದೆ. ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ 4-5 ಪ್ರಕರಣಗಳು ಈಗ ಹಾಲಿ ಚಾಲ್ತಿಲಿದೆ. ಕೆಲವರಲ್ಲಿ NBW ಆಗಿದೆ, ಇನ್ನು ಕೆಲವು ಅಲ್ಲ ಅರೆಸ್ಟ್ ಆಗಬೇಕಾಗಿತ್ತು, ಸಿಕ್ಕಿರಲಿಲ್ಲ. ಸರ್, ನವೆಂಬರ್ 18ರಲ್ಲಿ ಏನು ಅಟ್ಯಾಕ್ ಆಗಿದೆ ಸರ್, ಮನು ಅಲಿಯಾಸ್ ಜಾಕಿ ಅಂತ ಹೇಳಿ. ಆ ಅಟ್ಯಾಕಲ್ಲಿ ಈತ ಪಾತ್ರ ಏನು ಸರ್? ಈತ ಕೂಡ ಮುಖ್ಯವಾದ ಪಾತ್ರಧಾರಿ. ಇವತ್ತು ಕೂಡ ಪೊಲೀಸ್ನವರು ಅರೆಸ್ಟ್ ಮಾಡೋಕ್ಕೆ ಅವನ್ನ ಸೆಕ್ಯೂರ್ ಮಾಡೋಕ್ಕೆ ಬಂದಾಗ ಅಸಾಲ್ಟ್ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ. ಅವ್ರನ್ನ ಈ ಪೊಲೀಸ್ನವ್ರ ಮೇಲೆ ಇನ್ನು ಹೆಚ್ಚಿನ ಪ್ರಾಣಾಪಾಯ ಉಂಟಾಗುತ್ತೆ ತಡೆದು ಅವ್ರನ್ನ ಸೆಕ್ಯೂರ್ ಮಾಡೋಕ್ಕೋಸ್ಕರ ಅವ್ರನ್ನ ಗುಂಡು ಹಾರಿಸಿ ಸೆಕ್ಯೂರ್ ಮಾಡಿ. ಈ ಪ್ರಕರಣದಲ್ಲಿ ಇನ್ನಿತರ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಸರ್? ಇನ್ನೂ ಆಗಬೇಕಾಗಿದೆ. ಅದಕ್ಕೆಲ್ಲ 3 ಟೀಮ್ಗಳು ವ್ಯವಸ್ಥೆ ಮಾಡಿ ಎಲ್ಲರನ್ನು ಸೆಕ್ಯೂರ್ ಮಾಡ್ತೀವಿ. ಎಲ್ಲ ಆರೋಪಿಗಳನ್ನೂ ಕಾನೂನು ಅಡಿಯಲ್ಲಿ ಕಾನೂನು ಪರಿಧಿಗೆ ತರ್ತೀವಿ. ಎಸ್ಕೇಪ್ ಆದ್ನಲ್ಲ ಸರ್, ಮನೋದೇನು ಸರ್ ಅಪ್ಡೇಟ್ಸ್? ಈ ಸದ್ಯ ಆತನಿಗೆ ಕೂಡ ಏನು ಮುಂದೆ ಯಾವ್ದು NBW ಇದೆ ಅದರಲ್ಲಿ ಸೆಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೂ ಟೀಮ್ಗಳು ಬಿಟ್ಟು ಸೆಕ್ಯೂರ್ ಮಾಡಿಸ್ತೀವಿ. ಅವನೇನಾದ್ರು ಕಂಪ್ಲೇಂಟ್ ಕೊಟ್ಟಿದ್ನ ಇಲ್ಲಾಂದ್ರೆ ಸುಮೋಟೋ ಕೇಸ್? ಅದು ಕಂಪ್ಲೇಂಟು ಆ ಕೇಸಲ್ಲಿ ಅವ್ರು ಕೊಟ್ಟಿದ್ದಲ್ಲ ಕಂಪ್ಲೇಂಟು, ಸುಮೋಟೋ ಕೇಸ್ ಅಂತ ಅಲ್ಲ, ಅದು ಬೇರೆ ಸೋರ್ಸಿಂದ ಕಂಪ್ಲೇಂಟ್ ತಗೊಂಡಿದ್ದೀವಿ. ಅದು ಇದನ್ನ ಯಾವುದೇ 2 ಬಣಗಳ ಈ ಕುಸ್ತಿನ ಅಮೂಲಾಗ್ರವಾಗಿ ಇದನ್ನ ಸದೆ ಬಡಿತೀವಿ. ಯಾವುದೇ ರೌಡಿ ಆಕ್ಟಿವಿಟಿ ನಮ್ಮ ಸಬ್ ಡಿವಿಷನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಕೊಡಲ್ಲ. ಎಷ್ಟೇ ಅವರು ಏನು ಇನ್ಫ್ಲೂಯೆನ್ಸ್ ಏನೇ ಬಳಸಿದ್ರು ಕೂಡ ಅದ್ಯಾವುದು ಗಮನಕ್ಕೆ ತರದಂಗೆ ಇವ್ರನ್ನ ಅವಾಂಟ ಆಗ್ತದೆ. ಜಿಗ್ನಿ ಅಟ್ಯಾಕಲ್ಲಿ ಸುಮಾರು ಜನ ರೌಡಿಗಳು ಶೀಟುಗಳ ಹೆಸರೆಲ್ಲ ಕೇಳಿ ಬರ್ತದೆ. ಜೊತೆಗೆ ಎಷ್ಟು ಟೀಮ್ ಮಾಡಿದೆ ಸರ್? ಇನ್ನು ಎಷ್ಟು ಜನ ಸಿಗಬೇಕು ಸರ್? ಜಿಗಣಿ ಕೇಸಲ್ಲಿ ಒಂದು 4 ಟೀಮ್ ಹಾಲಿ ಆಕ್ಟಿವ್ ಆಗಿದೆ. ಇದರಲ್ಲಿ 1 ಟೀಮ್ ಇವತ್ತು ಬೆಳಿಗ್ಗೆ ಸೆಕ್ಯೂರ್ ಮಾಡೋಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದು ನಾವು. ಇನ್ನೂ 4 ಟೀಮ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ.